ವಿಜಯ, ಯಾಕೋ ಎದುರಿಗೆ ತನ್ನ ನೋವನ್ನು ಮಾತನಾಡಿಸಿದೆ? ಹಾಗೆ ಹೊರಟಿರುವೆಯಲ್ಲ. ಹಾಗೇನಿಲ್ಲ ಮಾಮ, ಮನದಲ್ಲಿ ಯಾವುದೋ ಒಂದು ಚಿಂತೆ ಬೆಂಬೂತದಂತೆ ಕಾಡುತ್ತಿದೆ. ಅದನ್ನು ಹೇಗೆ ಬಿಡಲು ಹೊರಡ್ಬೇಕಂತ ಯೋಚಿಸುತ್ತಾ ಹೊರಟಿದ್ದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡೇ ಇಲ್ಲ ಮಾಮ. ಇರಲಿ ಬಿಡು ವಿಜಯ, ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಚಿಂತೆ ಯಾರಿಗಿಲ್ಲಪ್ಪ. ಪ್ರತಿಯೊಬ್ಬರಿಗೂ ಚಿಂತೆ ಇದ್ದಿದ್ದೆ. ಅದಿರಲಿ ವಿಜಯ, ಈಗ 3-4 ತಿಂಗಳಿನಿಂದ ಕಾಣಿಸಲೇ ಇಲ್ಲವಲ್ಲ, ಎಲ್ಲಿಗೆ ಹೋಗಿದ್ದೆ? ಮಾಮ, ಸಾಕಷ್ಟು ವಿದ್ಯೆಯನ್ನು ಕಲಿತು ನಿರುದ್ಯೋಗಿಯಾಗಿ ತಿರುಗಿ ನೌಕರಿಗಾಗಿ ಮನೆ ಆಸ್ತಿಯನ್ನೂ ಕಳೆದುಕೊಂಡೆ. ಕೊನೆಗೆ ಬೆಂಗಳೂರಿನಲ್ಲಿ PSI ನೌಕರಿಗೆಂದು 2 ಲಕ್ಷ ಹಣನೂ ಕೊಟ್ಟೆ. ಆ ಹಣನೂ ವಾಪಸ್ ಬರಲಿಲ್ಲ, ನೌಕರಿನೂ ಸಿಗಲಿಲ್ಲ. ಅದನ್ನು ಚಿಂತೆ ಮಾಡುತ್ತಾ 3-4 ತಿಂಗಳ ಕಾಲ ಉರುಳಿಟ್ಟು ಹೋಗಿದ್ದೆ ಮಾಮ. ವಿಜಯ, ಎಂತಹ ಹುಚ್ಚರ ಪಾನೀಯು ಅಲ್ಲೋ. ಗುರುತು ಪರಿಚಯ ಇಲ್ಲದವರ ಕೈಯಲ್ಲಿ ಅಷ್ಟೊಂದು ಹಣ ಕೊಡುತ್ತಾರ? ನೋಡು ವಿಜಯ, ಹಿರಿಯರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಈ ನೌಕರಿಯ ಆಸೆಯನ್ನು ಬಿಟ್ಟು ಈ ಭೂಮಿ ತಾಯಿಯಲ್ಲಿ ನಂಬಿಕೆಯನ್ನಿಟ್ಟು ಮಣ್ಣಿನ ಮಗನಾಗಿ ದುಡಿದು ಮಣ್ಣಿನ ಬೆಳೆಯನ್ನು ಬೆಳೆದು ಅಂತಹ ಎಷ್ಟೋ ನೌಕರಿವಂತರಿಗೆ ಅನ್ನದ ಭಿಕ್ಷೆ ನೀಡಬಾರದೇನಪ್ಪ. ಮಾಮ, ನನಗೆ ಹಾಳಾಗಿ ದುಡಿದು ಅರಸನಾಗಿ ಉಣ್ಣಬೇಕೆನ್ನುವ ಆಸೆ ಸಾಕಷ್ಟಿದೆ ಮಾಮ. ನಂಬಿದ ಭೂಮಿ ತಾಯಿ ಸಹಿತ ಈ ಊರ ಗೌಡನ ಕೈಯಲ್ಲಿದೆ. ಅದನ್ನು ಕೇಳಲು ಹೋದರೆ ಸಾಯಿಸುವ ಬೆದರಿ ಹಾಕುತ್ತಾರೆ. ಅದಕ್ಕೆ ಎಲ್ಲವನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ನಿರ್ಗತಿಕನಾಗಿ ತಿರುಗುತ್ತಿದ್ದೇನೆ ಮಾಮ, ನಿರ್ಗತಿಕನಾಗಿ ತಿರುಗುತ್ತಿದ್ದೇನೆ. ವಿಜಯ, ಆ ಗೌಡನ ಕೈಯಲ್ಲಿ ನಿನ್ನದಷ್ಟೇ ಆಸ್ತಿ ಅಲ್ಲಪ್ಪ, ಈ ಹಳ್ಳಿಯ ಪ್ರತಿಯೊಬ್ಬ ರೈತರ ಆಸ್ತಿಯೂ ಕೂಡ ಅವನ ಕೈವಶದಲ್ಲಿದೆ. ಅಷ್ಟೇ ಅಲ್ಲ ವಿಜಯ, ಈ ನಿನ್ನ ಮಾಡಿದ 45 ಎಕರೆ ಆಸ್ತಿ ಕೂಡ ಅವನ ಕಬ್ಜಾದಲ್ಲಿದೆ.